ಜನನ ಮರಣ ಪ್ರಮಾಣ ಪತ್ರ ವಿತರಣೆಗೆ ವಿಳಂಬ. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಸಾರ್ವಜನಿಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜನನ ಮರಣ ಪ್ರಮಾಣ ಪತ್ರ ವಿತರಣೆಗೆ ವಿಳಂಬ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. 1 ತಿಂಗಳಾದರೂ ಪ್ರಮಾಣ ಪತ್ರ ಸಿಕ್ತಿಲ್ಲ, ಕರೆಂಟ್ ಇಲ್ಲ, UPS ಇಲ್ಲ, ಸಿಬ್ಬಂದಿ ಇಲ್ಲ ಅಂತ ನೆಪ ಹೇಳ್ತಾರೆ. ಪ್ರಮಾಣ ಪತ್ರ ಮಾತ್ರವಲ್ಲ, ಬೇರೆ ಕೆಲಸಕ್ಕೂ ಕೂಡ ವಿಳಂಬ ಮಾಡ್ತಾ ಇದ್ದಾರೆ ಇವರು. ಬೆಳಿಗ್ಗೆಯೇ ಬಂದು ಗಂಟೆಗಟ್ಟಲೆ ಕಾದ್ರೂ ಕೂಡ ನಮ್ಮ ಕೆಲಸ ಆಗ್ತಾ ಇಲ್ಲ. ಸಾರ್ವಜನಿಕರ ಆಕ್ರೋಶಕ್ಕೆ ಈಗ ಪಾಲಿಕೆ ಅಧಿಕಾರಿಗಳು ತತ್ತರಿಸಿ ಹೋಗಿದ್ದಾರೆ. ಎಸ್, ನೋಡ್ತಾ ಇದ್ದೀರಿ, ಬೆಳಿಗ್ಗೆಯಿಂದ ಸರಿಯಾದ ಸಮಯಕ್ಕೆ ಬರಲ್ಲ, ಬಂದರೂ ಕೂಡ ಸರಿಯಾದ ಸಮಯಕ್ಕೆ ಕೆಲಸ ಮಾಡಲ್ಲ, ಏನು ಮಾಡಬೇಕು ಅದನ್ನು ಮಾಡಲ್ಲ, ಸಬೂಬನ್ನು ಕೊಡ್ತಾರೆ. ಇದು ಸರ್ಕಾರಿ, ಸಾಮಾನ್ಯವಾಗಿ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲೂ ನಡೆಯುವಂಥ ವಿಚಾರ ಇದು. ಅದೇ ರೀತಿ ಇಲ್ಲೂ ಕೂಡ ನಡೆದಿದೆ ಹಾಸನ ಮಹಾನಗರ ಪಾಲಿಕೆಯದು. ನೀವೇನು ಗಮನಿಸ್ತಾ ಇದ್ದೀರಿ, ಹಾಸನ ಮಹಾನಗರ ಪಾಲಿಕೆಯಲ್ಲಿ ಕಂಡು ಬಂದಂಥ ಒಂದು ದೃಶ್ಯ. ಎಲ್ಲರೂ ಕೂಡ ಕಥೆಗಳನ್ನು ಹೇಳ್ಕೊಂಡು ಪ್ರಮಾಣ ಪತ್ರ ಕೊಡೋದಕ್ಕೆ ಹಿಂದೇಟಾಕ್ತಾರೆ, ರೀಸನ್ಗಳು ಕೊಡ್ತಾರೆ. ಈಗ ಸಾರ್ವಜನಿಕರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಕೇಳಿಸ್ಕೊಳ್ಳಿ. ಅವ್ರು ಏನ್ ಮಾಡ್ತಾರೆ ಸರ್ ಹೇಳಿ? ಮಳೆ ಬಂದಿದೆ, ನೆನ್ನೆ ಕರೆಂಟ್ ಇಲ್ದಲೆ ಅವ್ರು ಏನು ತರ್ಸ್ಕೊಂಡಕ್ಕೆ ಬಿಟ್ಟಿರ್ತಾರೆ. ದೊಡ್ಡ ಆಫೀಸ್ ಇತ್ತು ಸರ್, ಕರೆಂಟ್ ಬಿಟ್ಟಿ ಬಗ್ಗೆ ಯಾವ ಕೇಳಿದ್ದಾರೋ ನಾವೇನ್ ಕೇಳಿದ್ವ ಬಿಟ್ಟಿ ಬಗ್ಗೆ ಕೊಡಿ ಅಂತ. ಈಗ UPS ಕೊಡ್ಲಿ, ಇದು ಅವಶ್ಯಕತೆ ಇದೆ. ಕೇಳಿ, ಎಲ್ಲ ಇಲ್ಲಿ ಬಂದಿರೋರು ಯಾರು ಫ್ರೀ ಆಗಿರೋರಲ್ಲ ಸರ್. ಇಲ್ಲಿ ಪ್ರತಿಯೊಬ್ರು ಒಂದೊಂದು ಕೆಲಸ ಮಾಡ್ತಾ ಇರೋರು ನೋಡಿ. ಈ ಹುಡುಗರೆಲ್ಲ ID ಕಾರ್ಡ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡೋದು. ಇವ್ರು 10 ನಿಮಿಷ ಅರ್ಧ ಗಂಟೆ ಟೈಮ್ ತಗೊಂಡ್ ಬಂದಿರ್ತಾರೆ. ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋಣ? ಪ್ರೈವೇಟ್ ಕಾರ್ಪೊರೇಟ್ ಆಫೀಸ್, ಗೌರ್ಮೆಂಟ್ ಆಫೀಸಿಗೆ ಒಂದು UPS ಗತಿ ಇಲ್ಲ ಅಂದ್ರೆ ಇನ್ ಯಾವ ತರ ಇವರು ಸಿಸ್ಟಮ್ ನಾನು 3 ವಾರದಿಂದ ಇಲ್ಲಿ ಯಾರಿಗೆ ಬೇಕಾಯ್ತು ಗ್ಯಾರಂಟಿ? ಈ ಗೋಳಿ ಗ್ಯಾರಂಟಿ ಬೇಕಾಗಿತ್ತು ನಮಗೆ. ನಗರ ಪಾಲಿಕೆ ಆದ್ರೂ UPS ಇಟ್ಟಿಲ್ಲ ಅಂದ್ರೆ ನಗರ ಪಾಲಿಕೆ UPS ಇಲ್ಲ ಅಂದ್ರೆ ಏನ್ ಮಾಡೋದು? ಕರೆಂಟ್ ಇಲ್ಲ, ವೇಟ್ ಮಾಡ್ರಿ. ಕರೆಂಟ್ ಇಲ್ಲ, ವೇಟ್ ಮಾಡಿ. ನಿನ್ನೆ ಸಂಜೆ ಹಂಗೆ ಥಿಯೇಟರ್ ಅಲ್ಲಿ UPS ಜನರೇಟರ್ ಇಟ್ಟಿರ್ತಾರೆ. 5 ವಾರ ತನಕ ಇದ್ದೀವಿ. ಏನ್ ಈಗ ಏನಾದ್ರೂ ಇವ್ರು ಸ್ವಂತ ದುಡ್ಡಿನ ತತ್ತಾರ ಹೇಳಿ? ಸ್ವಂತ ದುಡ್ಡಿನ ತಂದಿದ್ರೆ ಇವ್ರು ಸ್ವಂತ ದುಡ್ಡಲ್ಲಿ ತತ್ತಾರಪ್ಪ, ಈ ತಿಂಗಳು ಸಂಬಳ ಆಗಿಲ್ಲ, ಮುಂದಿನ ತಿಂಗಳು ಸಂಬಳ ಬಂದಾಗ ತಂದಿಡ್ತಾರೆ ಅನ್ಬೋದು. ಎಷ್ಟು ಜನ ಬಂದವ್ರೆ ತಿದ್ದುಪಡಿಗೆ ಅಂತಾನು ಒಂದಷ್ಟು ಜನ ಬಂದವ್ರೆ. ಎಷ್ಟೊತ್ತಿಗೆ ತಿದ್ದುಪಡಿಗೆ ಯಾವ ಲೈನಲ್ಲಿ ಕೊಡಬೇಕು ಮತ್ತು ಬರ್ತ್ ಸರ್ಟಿಫಿಕೇಟ್ ಯಾವ ಲೈನಲ್ಲಿ ಕೊಡಬೇಕು ಅಂತ ಮಾಹಿತಿ ಇಲ್ಲ, ಕೊಡಲ್ಲ. ಆಮೇಲೆ ಕೊಟ್ಟಾದ್ಮೇಲೆ ಎಷ್ಟು ದಿವಸಕ್ಕೆ ಬರಬೇಕು ನಾವು ಅಲ್ಲಿ ಸಿಗೋಣಕ್ಕೆ ಅಂತಾನೋ ಗೊತ್ತಿಲ್ಲ. ಈ ಥರ ಸಮಸ್ಯೆ ಆಯಿತು. ಈ ಬೇರೆ ಊರಿಂದ ಬಂದಿರ್ತಾರೆ, ದೂರದಿಂದ 1 ದಿವಸ ಬರ್ತಾರೆ, ವೇಸ್ಟು, ಕೆಲಸನೂ ವೇಸ್ಟು. ಯಾಕೆ ಲೇಟ್ ಮಾಡ್ತಿದ್ರು ಈ ಥರ? ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ನಾವು ಹೊಸ್ದಾಗಿ ಬಂದಿಲ್ಲ. ನೀವೇ ಕೇಳಬೇಕು, ನೀವು ಕೇಳ್ಬೇಕು ಸರ್. ಎಷ್ಟು ದಿನ ಬರ್ತಾಯಿದ್ರು ನೀವು? ಎಷ್ಟು ದಿನ ಬರ್ತಾಯಿದ್ದೀರಾ? ನಾನು ಲಾಸ್ಟ್ ಮಂತ್ ಬಂದಿದ್ದೆ, ಜಾಸ್ತಿ ಕ್ಯೂ ಇತ್ತು. ಇವತ್ತು ಕೆಲಸ ಇತ್ತು, ಹೋದ್ವಿ. ಇವತ್ತು ಬಂದಿದ್ದೀವಿ. ಇವತ್ತು ಕೊಟ್ಟರೆ ಯಾವತ್ತು ಕೊಡ್ತಾರೆ ಅಂತ ಕರೆಕ್ಟಾಗಿ ನಿಗದಿತವಾಗಿ ಹೇಳಲ್ಲ.